ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಶ್ರೇಯಸ್ವಿನಿ. ಸೊ ಇದಾಗಿರುತ್ತೆ ನನ್ನ ಬರ್ಡೇ ವ್ಲಾಗ್. ನನ್ನ ಬರ್ಡೇ ದಿನ ಏನೇನು ಮಾಡಿದೆ ಅಂತ ಈ ವ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ದೇವಸ್ಥಾನಕ್ಕೆ ಹೋದೆ. ಬೆಲ್ಲದ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಫಸ್ಟು ಮಾರಮ್ಮ ದೇವಿಗೆ ಹೋಗಿ ಬೆಲ್ಲದ ದೀಪ ಹಚ್ಚಿದೆ. ದೇವ್ರ ದರ್ಶನ ಮಾಡಿದೆ. ಮನಸ್ಸಿಗೆ ನೆಮ್ಮದಿ ಸಿಕ್ತು. ಸೊ ನೆಕ್ಸ್ಟ್ ನಾನು ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದೆ. ಶಿವನ ದೇವಸ್ಥಾನಕ್ಕೆ. ಇಲ್ಲೂ ಬೆಲ್ಲದ ದೀಪ ಹಚ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಬೆಲ್ಲದ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ದಿಸ್ ಈಸ್ ದ ಪ್ಲೇಸ್ ವೆರ್ ಐ ಗೆಟ್ ಪೀಸ್. ನನ್ನ ಕಷ್ಟ ಏನೇ ಇದ್ದರೂ ನಾನು ಈ ದೇವ್ರ ಹತ್ರನೇ ಹೇಳ್ಕೊಳ್ಳೋದು. ಈ ದೇವ್ರನ್ನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ವರ್ಡ್ಸ್ ಇಲ್ಲ. ದಿಸ್ ಈಸ್ ಮೈ ಲೈಫ್ ಅಷ್ಟೇ. ಈ ದೇವರಿದ್ದರೆ ನಾನು. ಈ ದೇವರಿಂದಾನೇ ಎಲ್ಲ ನನ್ನ ಲೈಫಲ್ಲಿ. ಸೊ ದಿಸ್ ಈಸ್ ವಾಟ್ ಮೈ ಲೈಫ್ ಈಸ್ ಅಷ್ಟೇ. ಸೊ ಹಾಗೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊತ ದೇವ್ರ ಹತ್ರ ಮಾತಾಡ್ತಾ ನನ್ನ ಮನಸ್ಸು ಬಿಚ್ಚಿ ದೇವ್ರ ಹತ್ರ ಮಾತಾಡ್ಕೊತ ದೇವ್ರ ಮುಂದೆ ಕೂತಿದ್ದೆ. ಮನಸ್ಸಲ್ಲಿರೋದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊತಿದ್ದೆ ಕೂತ್ಕೊಂಡು. ನನಗೆ ನಿಜ ಸಮಾಧಾನ ಸಿಗುತ್ತೆ ದೇವ್ರ ಹತ್ರ ಮಾತಾಡಿದಾಗ. ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಒಂಥರ ಮನಸ್ಸಿನ ಭಾರ ಇಳಿಯುತ್ತೆ. ಸೊ ಲೈಫಲ್ಲಿ ನಮ್ಮ ಕಷ್ಟ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಅಂತ ದೇವ್ರು ಇದ್ದೇ ಇರ್ತಾರೆ. ಯಾವಾಗಲೂ ದೇವ್ರ ಹತ್ರ ಹೇಳ್ಕೊಬೋದು. ಯಾವತ್ತೇ ಆಗಿರಲಿ ದೇವ್ರು ನಮಗೋಸ್ಕರ ಇದ್ದೇ ಇರ್ತಾರೆ, ಯಾರಿಲ್ಲ ಅಂದರು. ಸೊ ನಮ್ಮ ಕಷ್ಟ ಎಲ್ಲ ದೇವ್ರ ಹತ್ರ ಹೇಳ್ಕೊಬೋದು. ನೆಕ್ಸ್ಟ್ ಹನುಮ ಜಯಂತಿ ಅಲ್ವಾ. ಸೊ ಅದಕ್ಕೆ ಆಂಜನೇಯ ಸ್ವಾಮಿ ದರ್ಶನ ಕೂಡ ಮುಗಿಸ್ಕೊಂಡೆ. ಸೊ ಯಾಕೋ ಗೊತ್ತಿಲ್ಲ ಮನಸ್ಸು ಒಂಥರ ಬೇಜಾರಾಗ್ತಿತ್ತು. ಸೊ ಅಲ್ಲೇ ಪಾರ್ಕ್ ಇತ್ತು ಪಕ್ಕದಲ್ಲಿ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಕೂತ್ಕೊಳ್ಳೋಣ ಒಬ್ಬಳೆ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಪಾರ್ಕಲ್ಲಿ. ಹೇರ್ ಕಟ್ ಮಾಡಿಸ್ಕೊಳ್ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನನ್ನ ಬ್ಯಾಡ್ ಲಕ್ ಆಗಲಿಲ್ಲ ಬರ್ಡೇ ಟೈಮಲ್ಲಿ ಮಾಡಿಸ್ಕೊಳ್ಳೋಕ್ಕೆ. ಸೊ ಐ ವಾಸ್ ಜಸ್ಟ್ ಚೆಕಿಂಗ್ ಮೈ ಲಾಂಗ್ ಹೇರ್. ಯಾಕಂದರೆ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡೆ ಆಫ್ಟರ್ ಬರ್ಡೇ. ಸೊ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ ತೊಗೊತಾ ಇದೆ ನನ್ನ ಲಾಂಗ್ ಹೇರ್ದು. ಸೊ ಪ್ಲ್ಯಾನ್ಸ್ ಏನಿರಲಿಲ್ಲ. ಅದು ಆಫ್ಟರ್ನೂನ್ವರೆಗೂ ಎಂಥ ಪ್ಲ್ಯಾನ್ ಸಹ ಇರಲಿಲ್ಲ. ಸೊ ಮೈ ಫ್ರೆಂಡ್ ಫೋರ್ಸ್ಡ್. ಅದಕ್ಕೋಸ್ಕರ ಜಸ್ಟ್ ಕ್ಯಾಶುವಲ್ ಆಗಿ ಐ ಡಿಡ್ ನಾಟ್ ಪ್ಲ್ಯಾನ್ ಎನಿ ಔಟ್ಫಿಟ್ಸ್. ರೆಡಿಯಾಗಿ ಹೊರಟೆ ನಾನು ಹೊರಗಡೆ. Please mind the gap while deboarding. ನಾನು ನನ್ನ ಬರ್ಡೇ ದಿನ ಎಲ್ಲೂ ಹೋಗೋದೇ ಬೇಡ, ಜಸ್ಟ್ ನಾನು ಮನೇಲೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಬರ್ಡೇ ನಾನು ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಟ್ ವಾಸ್ ಅ ಸರ್ಪ್ರೈಸ್ ಪ್ಲ್ಯಾನ್ ಫಾರ್ ಮೀ. ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ನನಗೆ. ಒಂಥರ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೀ. ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ನನಗೆ ಒಂಥರ ಎಷ್ಟು ಬೇಜಾರಿತ್ತೋ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಮರೆತೋಗಿ ಐ ವಾಸ್ ವೆರಿ ವೆರಿ ಹ್ಯಾಪಿ. ಲೈಫಲ್ಲಿ ಯಾವತ್ತೂ ತುಂಬ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ತುಂಬ ದೊಡ್ಡ ದೊಡ್ಡ ಖುಷಿ ಸಿಗೋದು ಅಲ್ವಾ. ಸೊ ನನಗೆ ಯೂಶ್ವಲಿ ಸೆಲೆಬ್ರೇಷನ್ಸ್ ಅಂದರೆ ಇಷ್ಟ. ಬಟ್ ಇಯರ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಇಷ್ಟನೂ ಸಹ ಇರಲಿಲ್ಲ. ಬಟ್ ಇಟ್ ವಾಸ್ ಆಲ್ ಅ ಸರ್ಪ್ರೈಸ್. ಆ್ಯಂಡ್ ನನಗೆ ತುಂಬ ಶಾಕು ಆಯಿತು, ಖುಷಿನೂ ಆಯಿತು. ಆ್ಯಂಡ್ ಸಿಕ್ಕಾಪಟ್ಟೆ ಹ್ಯಾಪಿ ಆದೆ ನಾನು ಅವತ್ತು. ಸೊ ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಆ್ಯಂಡ್ ಇಟ್ ವಾಸ್ ಆಲ್ರೆಡಿ ಲೇಟ್ ಅಲ್ವಾ. ಆ್ಯಂಡ್ ವೆಜ್ಜೇ ತಿನ್ನಬೇಕಿತ್ತು ಅದಕ್ಕೋಸ್ಕರ. ಸೊ ಹತ್ರದಲ್ಲಿ ನಮಗೆ ನಂದನ ಪ್ಯಾಲೇಸ್ ಇತ್ತು. ಸೊ ಅಲ್ಲಿಗೆ ಲಂಚ್ಗೆ ಹೋದ್ವಿ. ಹೇಳು. ಆಂಧ್ರ ಮೀನ್ಸ್ ತಿಂತಾ ಇದ್ದೀವಿ ನಾವು. ಅಷ್ಟೇ ಸರಿ.
ಸೊ ಆಫ್ಟರ್ ಲಂಚ್ ಶಿ ಡ್ರಾಪ್ ಮೀ ಟು ಮೆಟ್ರೋ. ನಾನು ಈ ವ್ಲಾಗು ಏನು ಮಾಡ್ತಾಯಿದ್ದೀನಿ ಅಂತ ಲಿಟ್ರಲಿ ನನಗೆ ಗೊತ್ತಿಲ್ಲ. ಐ ಆಮ್ ಜಸ್ಟ್ ನಾಟ್ ಡೂಯಿಂಗ್ ಇಟ್ ವೆರಿ ವೆಲ್. ಮೈ ಗಾಡ್. ಸೊ ಇವಾಗ ಹೆಡಿಂಗ್ ಬ್ಯಾಕ್ ಹೋಮ್. ಎಸ್, ನಾನೇನು ಕ್ಲೀನಾಗಿ ಕವರ್ ಮಾಡ್ತಾಯಿದ್ದೆ ವ್ಲಾಗಲ್ಲಿ, ಬಟ್ ನಾನು ಟ್ರೈನ್ ಮರ್ತಿ ಹೋಗ್ತಾಯಿದ್ದೀನಿ ವ್ಲಾಗ್ ಮಾಡೋದು. ಯಾಕಂದರೆ ನನಗೆ ಬರ್ಡೇ ಅನ್ನೋದೇ ನೆನಪಿಲ್ಲ, ವ್ಲಾಗ್ ಮಾಡೋದೇನು ನೆನಪಿರುತ್ತೆ. ಬಿಕಾಸ್ ಐ ಡಿಡ್ ನಾಟ್ ಪ್ಲ್ಯಾನ್ ದಿಸ್ ಡೇ. ಸೊ ಅದಕ್ಕೋಸ್ಕರ ಐ ಡೋಂಟ್ ನೋ ಹೌ ಇಟ್ಸ್ ಗೋಯಿಂಗ್, ಬಟ್ ಒಂದು ಗ್ಲಿಮ್ಸ್ ಆದರೂ ಮಾಡಿರ್ತೀನಿ ಡೆಫಿನೆಟ್ಲಿ. ಸೊ ಇವಾಗ ಮನೆಗೆ ಬಂದೆ. ಆ್ಯಕ್ಚುಲಿ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ನನ್ನ ಡೇ ಚೆನ್ನಾಗಿರುತ್ತೆ, ದಟ್ ಐ ವಿಲ್ ಬಿ ಹ್ಯಾಪಿ ಅಂತ, ಬಟ್ ಇಟ್ ಹ್ಯಾಪನ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಟುಡೇ. ಇನ್ನೊಂದೇನು ಗೊತ್ತಾ, ಐ ಡೋಂಟ್ ವೇಸ್ಟ್ ಕೇಕ್. ನಾನು ನನ್ನ ಬರ್ಡೇಸಲ್ಲಿ ಎವ್ರಿ ಇಯರು ಕೇಕ್ ಆಲ್ಮೋಸ್ಟ್ 1-2 ಪೀಸ್ ತಿಂತೀವಿ ಅಷ್ಟೇ. ನಾನು ಮನೆಗೆ ತೊಗೊಂಡ್ಬಂದು 2 days ತಿಂತೀನಿ. ಡೆಸರ್ಟ್, ಇಟ್ಸ್ ಅ ಡೆಸರ್ಟ್, ಶುಡ್ ನಾಟ್ ವೇಸ್ಟ್ ಇಟ್. ಬರ್ಡೇ ವ್ಲಾಗು ಐ ಡೋಂಟ್ ನೋ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಸೊ ಎಸ್, ನಿಜ ಹೇಳ್ತೀನಿ, ಯಾವ ವ್ಲಾಗು ನಾನು ಕ್ಲೀನಾಗಿ ಮಾಡಿಲ್ಲ. ಇವಾಗ ತುಂಬ ನಾಯ್ಸ್ ಇದೆ ಬ್ಯಾಕ್ಗ್ರೌಂಡಲ್ಲಿ, ಬಟ್ ಐ ಕಾಂಟ್ ಹೆಲ್ಪ್. ನನ್ನ ಮೈಕೆಲ್ಲ ಹಾಕ್ಕೊಂಡು ಮಾತಾಡೋಕ್ಕಾಗಲ್ಲ. ಬೇಜಾರು ಏನಂದರೆ ಫೀಲಿಂಗ್ 24 ಇಸ್ ಲೈಕ್ ಓ ಮೈ ಗಾಡ್ 24 ಆಗೋಯ್ತಾ ಆಲ್ರೆಡಿ ಅನ್ನೋ ಥರ. ಬಟ್ ದ ಡೇ ವಾಸ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇವತ್ತು ಡೇ ನಾನು ನಗ್ತೀನಿ, ನಾನು ಖುಷಿಯಾಗಿರ್ತೀನಿ ಅಂತ, ಬಟ್ ಇಟ್ ಹ್ಯಾಪೆಂಡ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್. ಜಸ್ಟ್ ಒಂಥರ ಆಫ್ಟರ್ನೂನ್ವರೆಗೂ ಲೈಕ್ ನಾನು ಒಂಥರ ಇರ್ತಿದ್ದೆ, ಒಂಥರ ಬೇಜಾರಿತ್ತು, ಒಂಥರ ಏನೋ ಗೊತ್ತಿಲ್ಲ, ನನಗೆ ಬರ್ಡೇ ವೈಬ್ಸ್ ಇರಲಿಲ್ಲ. ಆ್ಯಂಡ್ ಬರ್ಡೇ ಮಾಡ್ಕೋಬೇಕು ಅಥವಾ ಇವತ್ತು ಆ ಥರ ಎಲ್ಲ ಏನೂ ಇರಲಿಲ್ಲ. ನನ್ನ ಫ್ರೆಂಡ್ ಫೋರ್ಸ್ ಮಾಡಿ ರೆಡಿಯಾಗಿ ಬಾ ಅಂತ ಫೋರ್ಸ್ ಮಾಡಿ ಕರೆಸ್ಕೊಂಡು. ಸೊ ಇಟ್ ವೆಂಟ್ ವೆರಿ ವೆಲ್. ತುಂಬ ಖುಷಿ ಆಯಿತು. ಫೀಲಿಂಗ್ ಹ್ಯಾಪಿ. ಐ ಆಮ್ ಫೀಲಿಂಗ್ 24. ಆ್ಯಕ್ಚುಲಿ ನನ್ನ ಔಟ್ಫಿಟ್ ಐ ಡೋಂಟ್ ನೋ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಔಟ್ಫಿಟ್ ಅಂದ್ಕೊಂಡೇ ಇರಲಿಲ್ಲ. ಇಟ್ ಲುಕ್ಡ್ ಪ್ರಿಟಿ ವೆಲ್ ಆನ್ ಮೀ ಟುಡೇ. ಸೊ ಹೇರ್ ಕಟ್ ಮಾಡಿಸ್ತಿದ್ದೀನಿ, ಎಂಡಿಂಗ್ ಮೈ ಲಾಂಗ್ ಹೇರ್ ಎರಾ. ಸೊ ದಿಸ್ ಡೇ ವಾಸ್ ಪ್ರಿಟಿ ಗುಡ್. ತುಂಬ ಖುಷಿ ಆಯಿತು ನನಗೆ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಷ್ಟು ಚೆನ್ನಾಗಿರುತ್ತೆ ಈ ದಿನ ಅಂತ, ಬಟ್ ಇಟ್ ವೆಂಟ್ ವೆರಿ ವೆಲ್. ಐ ಆಮ್ ಸೋ ಹ್ಯಾಪಿ. ಬರ್ತಡೇ ಎಲ್ಲ ಮಾಡಿದ್ದೀವಿ. ಪ್ರತಿ ವರ್ಷ ಕೇಕ್ ಕಟ್ ಮಾಡಿದ್ದೀವಿ. ಅಣ್ಣ ಏನ ಕೇಳಿ And it just squeezes you and strips everything in. ಬಾಯ್ ಕಡೆ What 15 of them? Happy birthday to you. Happy birthday to you. Happy birthday to you, dear Ashwakan Chandra. Happy birthday to you. ಅಮ್ಮ ಏನು ಗೊತ್ತೇನಮ್ಮ, ಏನೋ ಒಂದು ಖುಷಿ ಕ್ಷಣ ಅಷ್ಟೇ ಮಾಡೋದು. ಹೌದು. Speaker audio by Harvard Garden and more. Mahindra XUV 3XO.
ಸೊ ಏನಂದರೆ ನನಗೆ ನಮ್ಮ ಅಣ್ಣನಿಗೆ ಕೇಕ್ ಕಟ್ ಮಾಡ್ಸೋಕ್ಕೆ ನಮ್ಮ ಮಿನಿ ಮಾವ, ನಮ್ಮ ಪ್ರಭಾ ಅತ್ತೆ, ನಮ್ಮ ಚಿನ್ನ ಎಲ್ಲ ಬಂದಿದ್ದರು. ನನ್ನ ತಮ್ಮಂದಿರು ಇಬ್ರಿಗೂ ಎಕ್ಸಾಮ್ಸ್ ಇತ್ತು, ಸೊ ಅವ್ರು ಬಂದಿರಲಿಲ್ಲ. ಸೊ ನಮಗೆ ಕೇಕ್ ಕಟ್ ಮಾಡಿಸೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮಾಮ ಅತ್ತೆ ಬಂದಿದ್ದರು. ಸೊ ನಾವು ಚಿಕ್ಕ ವಯಸ್ಸಿಂದ ನಂದು ನಮ್ಮ ಅಣ್ಣಂದು ಬರ್ಡೇ ಲೈಕ್ 23rd 24th ಆ ಥರ, 23rd ನಂದು 24th ನಮ್ಮ ಅಣ್ಣಂದು. ಸೊ ಅದಕ್ಕೋಸ್ಕರ ಚಿಕ್ಕ ವಯಸ್ಸಿಂದ ಒಂದೇ ದಿನ ಬರ್ಡೇ ಸೆಲೆಬ್ರೇಟ್ ಮಾಡೋದು, ಕೇಕ್ ಕಟ್ ಮಾಡೋದು. ಆ್ಯಕ್ಚುಲಿ ಇಯರ್ ಏನು ಸ್ಪೆಷಲ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇರ್ತಿರಲಿಲ್ಲ. ಆವಾಗ 2 ಕೇಕ್ ಬೇಕು ಅಂತ ನಾನೇ ಹಠ ಮಾಡ್ತಿದ್ನು, ಅಥವಾ ಅವರೇ ನಮ್ಮ ಪೇರೆಂಟ್ಸ್ ರೂಢಿ ಮಾಡಿದರು. 2 ಕೇಕ್ ಗೊತ್ತಿಲ್ಲ, ಬಟ್ ದೊಡ್ಡವ್ರು ಆಗ್ತಾ ಸಿಂಗಲ್ ಕೇಕಲ್ಲೇ ಕೇಕ್ ಕಟ್ ಮಾಡ್ತಾಯಿದ್ವಿ ಇಬ್ಬರು. ಬಟ್ ಈ ಇಯರ್ ನನಗೆ ಲೈಕ್ ಚಿಕ್ಕ ವಯಸ್ಸು ನೆನಪಾಯಿತು, ಬಿಕಾಸ್ 2 ಕೇಕ್ ತಂದಿದ್ರು ನಮ್ಮ ಮಾಮ ಅತ್ತೆ, ನಮ್ಮ ಅಣ್ಣಂಗೊಂದು ನನಗೊಂದು. ಆವಾಗ ನನ್ನ ಚಿಕ್ಕ ವಯಸ್ಸು ನೆನಪಾಗ್ತಾಯಿತ್ತು. ಸೊ ಬರ್ಡೇ ವ್ಲಾಗ್ ಏನು ಜಾಸ್ತಿ ಮಾಡಲ್ಲ, ಲೈಕ್ ನಾನು ಈಚೆ ಹೋಗಿ ಬಂದಿದ್ದು, ಆಮೇಲೆ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಚಿನ್ನಮ್ಮ ಎಲ್ಲ ಬಂದಿದ್ದರು. ಅದೇ ಅಷ್ಟೇ, ಇನ್ನೆಲ್ಲೂ ನಾನು ಈಚೆ ಹೋಗೋಣ. ಆ್ಯಕ್ಚುಲಿ ಐ ಡಿಡ್ ನಾಟ್ ಪ್ಲ್ಯಾನ್ ಎನಿಥಿಂಗ್ ದಿಸ್ ಇಯರ್, ಬಟ್ ಇಟ್ ವಾಸ್ ಗುಡ್. ಸೊ ಎಸ್, ಈ ವ್ಲಾಗ್ ಹೆಂಗೆ ಕವರ್ ಮಾಡಿದ್ದೀನಿ, ಎಷ್ಟೆಷ್ಟು ಕವರ್ ಮಾಡಿದ್ದೀನಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಎಲ್ಲ ಗ್ಲಿಮ್ಸ್ನ ಅಟ್ಯಾಚ್ ಮಾಡ್ಕೊಂಡು ವ್ಲಾಗ್ ಮಾಡ್ತೀನಿ ಅಷ್ಟೇ. ಸೊ ಓಕೆ, ಬಾಯ್.